ಸರ್ ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಂಶ ವೈರಲ್ ಆಗ್ತಿರೋದು ಅಂದರೆ ಚಕ್ಕೆ ಬಗ್ಗೆ. ಅಂದರೆ ಇದು ಫ್ಲಾಟ್ ಆಗಿದೆ, ಇದು ಒರಿಜಿನಲ್ ಚಕ್ಕೆ ಅಲ್ಲ, ಇದು ರೌಂಡ್ ಆಗಿರೋದು, ಇದು ಒರಿಜಿನಲ್ ಚಕ್ಕೆ. ಅಂದರೆ ಇದನ್ನು ಯೂಸ್ ಮಾಡಬೇಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಸ್ಪೈಸ್ ಅಂಗಡಿಯವರಾಗಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಯಿತಾ, ಹೇಳ್ತೀನಿ ಮೇಡಮ್, ಕೊಡಿ. ನೋಡಿ, ಇದು ಎರಡಲ್ಲಿ ಡಿಫ್ರೆನ್ಸಸ್ ಅಂದರೆ ನಿಮಗೆ ನಾರ್ಮಲ್ ಮಾರ್ಕೆಟಲ್ಲಿ ಸಿಗುತ್ತೆ ಈ ಥರದ್ದು ಜಾಸ್ತಿ. ಬಟ್ ಇದು ಅಂದರೆ ಚಕ್ಕೆ ಅಲ್ಲ ಮೇಡಮ್, ಇದು ಚಕ್ಕೆದು ಸ್ಕಿನ್ ಹೇಳ್ತಾರೆ ಆಯಿತಾ. ಮತ್ತು ಈ ಚಕ್ಕೆ ಅಂದರೆ ಇದು ಇನ್ಸೈಡ್ಸ್, ಇದು ಇನ್ನರ್ ಲೇಯರ್, ಇದು ಥರ್ಡ್ ಲೇಯರ್ ಆ್ಯಕ್ಚುಲಿ. ಓಕೆ, ಇದು ಆ್ಯಕ್ಚುಯಲ್ ಸಿನೆಮನ್. ಮತ್ತು ಈ ಐಟಮ್ಸ್ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ವೀಟ್ ಬರುತ್ತೆ ಮತ್ತು ಎಂಡಿಂಗಲ್ಲಿ ಸ್ವಲ್ಪ ಖಾರ ಬರುತ್ತೆ. ಮತ್ತು ಈ ಐಟಮ್ಸ್ ಅಂದರೆ ನಿಮಗೆ ಸ್ಟಾರ್ಟಿಂಗೇ ಸ್ವಲ್ಪ ಖಾರ ಇರುತ್ತೆ, ಇದು ಅವ್ರದ್ದು ಫ್ಲೇವರ್ ನ್ಯಾಚುರಲಿ. ಓಕೆ, ಮತ್ತು ಈ ಐಟಮ್ಸಲ್ಲಿ ನಿಮಗೆ ಎರಡು ಬೆನಿಫಿಟ್ಸ್ ಬರುತ್ತೆ ಆ್ಯಕ್ಚುಲಿ. ಇದು ನಿಮಗೆ ಕುಕ್ಕಿಂಗ್ಗೆ ಒಳ್ಳೆಯದು, ಮತ್ತು ನಿಮಗೆ ಡಯಾಬಿಟಿಕ್ಸ್ ಪೇಷಂಟ್, ಶುಗರ್ ಪೇಷಂಟ್ಸ್ಗೆ ಅದು ಸ್ವಲ್ಪ ಬಾಯ್ಲ್ ಹಾಕಿ ನಿಮಗೆ ಕುಡಿಬೇಕು ಮಾರ್ನಿಂಗಲ್ಲಿ, ಅದು ಒಳ್ಳೆ ಆಗುತ್ತೆ ಮೇಡಮ್. ಇದೇ ಡಿಫ್ರೆನ್ಸ್ ಆಗುತ್ತೆ ಇದರಲ್ಲಿ ಎರಡು ಐಟಮ್ಸಲ್ಲಿ. ಅದೇ ಡಿಫ್ರೆನ್ಸ್. ಅಂದರೆ ಇದನ್ನು ಚಕ್ಕೆ ಮರದ್ದೇನೆ, ಇದು ಔಟರ್ ಲೇಯರ್ ಅಷ್ಟೇ. ಬಟ್ ಅದು ಔಟರ್ ಲೇಯರ್. ಎರಡನ್ನೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇರಲ್ಲ ಅದರಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್.